ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ಬೆಳಗ್ಗೆ ಹಾನಗಲ್ ನಗರದಲ್ಲಿ ಜ್ಞಾನೇಶ್ವರಿ ದೈವಜ್ಞ ಮಹಿಳಾ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಮತಿ ಬಿಕೆ ಶೈಲಕ್ಕ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ಹಾನಗಲ್, ಶ್ರೀಮತಿ ಪ್ರೇಮಾ ವಿ ಶೇಟ್, ಶ್ರೀಮತಿ ನಾಗರತ್ನ ಎಂ ಶೇಟ್, ಶ್ರೀಮತಿ ರೂಪಾ ಆರ್ ರೇವಣಕರ, ಶ್ರೀಮತಿ ರೂಪಾ ಶೇಟ್ ಮಾಡಿದ್ರು. ಕಾರ್ಯಕ್ರಮ ಡಾನ್ಸ್, ಕುಣಿತ, ಹಾಡು ಅತಿ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀಮತಿ ರೇಖಾ ಬಿ ರಾಯ್ಕರ್, ಶ್ರೀಮತಿ ಗೀತಾ ಎ ವರ್ಣೇಕರ್, ಶ್ರೀಮತಿ ಮಾಲಾ ಸಿ ರಾಯ್ಕರ್ ಇದ್ದರು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ಗಳಿಸ್ಕೊಳ್ತಾ ಇದೀವಪ್ಪ ವಿಚಾರ ಮಾಡಬೇಕು. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಹಣ ಬಂಗಾರ ಏನು ತಗೊಂಡು ನಮ್ಮ ಜೊತೆಗೆ ಹೋಗೋದಿಲ್ಲ. ಹೋಗ್ತೀರಾ? ಏನಾದ್ರು ನಿಮ್ಮ ಜೊತೆಗೆ ಬರ್ತದೆ? ಯಾವುದೂ ನಿಮ್ಮ ಜೊತೆಗೆ ಬರೋದಿಲ್ಲ. ಜೊತೆಗೆ ಬರೋದು ಯಾವುದು? ನಾವು ನಡೆದುಕೊಂಡು ಮಾಡಿದಂಥ ಪುಣ್ಯ ಮತ್ತು ನಾವು ಪಾಪ ಪುಣ್ಯ ಮಾಡೋದಕ್ಕಾಗಿ ಎಲ್ಲೋ ದೇವಸ್ಥಾನಕ್ಕೆ ಹೋಗಿ, ಎಲ್ಲೋ ತೀರ್ಥಯಾತ್ರೆಗೆ ಹೋಗಿ ಅದೆಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದು ಮಾಡಬೇಕು, ಖುಷಿಗಾಗಿ ಮಾಡ್ಬೋದು. ನೀವು ಸರ್ತಿ ಹೋಗಿ ಬರ್ಬೋದು, ಯಾತ್ರೆ ಮಾಡ್ಬೋದು, ಅಥವಾ ದೇವ್ರ ಮುಂದೆ ದೀಪ ಹಚ್ಬೋದು, ಇದೆಲ್ಲ ಇರ್ಬೋದು. ಅದರ ಜೊತೆಗೆ ನಿಮ್ಮ ಆತ್ಮಜ್ಯೋತಿನೂ ಸದಾ ಬೆಳಗ್ತಾ ಇರಬೇಕು. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಹೆಣ್ಮಕ್ಳು ಅವರಿಗೆ ಅಲ್ಲಿ ತುಂಬಾ ತೊಂದರೆ ಆಗ್ತಿತ್ತು. ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ಭೇದಭಾವ ಇತ್ತು. ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಅವರಿಗೆ ಅತಿ ಕಡಿಮೆ ಸಂಬಳ ಕೊಡ್ತಿದ್ರು. ದೌರ್ಜನ್ಯ, ಹಿಂಸೆ ಇವೆಲ್ಲವೂ ಹೆಣ್ಮಕ್ಳು ಮಾಡ್ತಾ ಇದ್ರು. ಆಗ ಅಷ್ಟೇ ಅಲ್ಲ, ಮತದಾನ ಮಾಡುವ ಹಕ್ಕು ಕೂಡ ಹೆಣ್ಮಕ್ಳಿಗೆ ಇರಲಿಲ್ಲ. ಹೀಗಾಗಿ ಹೆಣ್ಮಕ್ಳೆಲ್ಲ ತುಂಬಾ ಬೇಜಾರಲ್ಲಿದ್ರು. ಏನಪ್ಪ ಏನ್ ಮಾಡೋದು, ಗಂಡು ಮಕ್ಕಳು ಸರಿಸಮನಾದ ಕೆಲಸ ಮಾಡಿದ್ರು ಕೂಡ. ಇವರು ಅಧ್ಯಕ್ಷರಾಗಿ ನಿಜವಾಗ್ಲೂ ಹೇಳ್ತೀನಿ, ಸಾಧನೆ ಬೇಕು. ಅಧ್ಯಕ್ಷ ಅವ್ರಿಗೂ ನನ್ನ ಉಪಾಧ್ಯಕ್ಷರಾದಂತಹ ನಮ್ಮ ಹತ್ತಿರದ ಅತ್ಯಾಲೂರಿನ ರೂಪಾ ಉಮೇಶ್ ಶೇಖ್ ಅವರಿಗೂ ತುಂಬ ಹೃದಯಪೂರ್ವಕ ವಂದನೆಗಳು. ರಾಜಯೋಗಿನಿ ಬಿಕೆ ಶೈಲಾಜಿ, ಸಂಚಾಲಕರು ಈಶ್ವರ್ಯ ವಿಶ್ವವಿದ್ಯಾಲಯ ಹಾನಗಲ್. ಮೂಲತಃ ಆಗಿನ ಬಿಜಾಪುರ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸ್ಥಳದವರು. ರಂಗರಾವ್ ಜಮಖಂಡಿ ಹಾಗೂ ರಮಾಬಾಯಿ ಜಮಖಂಡಿ ಇವರ ಸುಪುತ್ರಿಯಾಗಿ ಜನಿಸಿ ಬಾಲ್ಯವನ್ನು ಜಮಖಂಡಿಯಲ್ಲಿಯೇ ಪೂರೈಸಿದ್ದಾರೆ. ವಿರಾಜಮಾನರಾದ ಗಣ್ಯರು, ಗೌರವಾನ್ವಿತ ಅತಿಥಿಗಳು ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಾವು ಕೇವಲ ಒಂದು ಆಚರಣೆ ಮಾತ್ರವಲ್ಲ, ಮಹಿಳೆಯರ ಹೋರಾಟ, ಸಾಧನೆ ಮತ್ತು ಅವರ ಕೊಡುಗೆಗಳನ್ನು ಸ್ಮರಿಸುವ ಮಹತ್ವದ ದಿನವಾಗಿದೆ. ಮಹಿಳೆ ಎಂದರೆ ಕೇವಲ ಒಂದು ಪದವಲ್ಲ, ಅದು ಶಕ್ತಿ.